ಅಮ್ಮ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರುಮ್ಮ? ಭಾಗ್ಯರೇಖಾ ಅಂತ. ಎಲ್ಲಿಂದ ಬರೋದಪ್ಪ? ನಾವೀಗ ಅಶೋಕ್ ನಗರದಿಂದ ಬರ್ತೇವೆ. ಸರಾಕೆಟ್ ಬಂದು ಎಷ್ಟು ದಿನ ಆಯಿತು, ಎಷ್ಟು ವರ್ಷ ಆಯಿತು? ನಾನು ಇನ್ನೊಂದು 2 ವರ್ಷ 2 ತಿಂಗಳು ಹೋದರೆ 4 ವರ್ಷ ಆಗುತ್ತೆ. 4 ವರ್ಷದಿಂದ ಅಮ್ಮ ಸರಾಕೆಟ್ಗೆ ಬಂದು ಥೆರಪಿ ತೊಗೋತಾ ಇದ್ದೀರಾ. ಅಮ್ಮ ಸರಾಕೆಟ್ ಬರೋಕ್ಕೂ ಮುಂಚೆ ಏನೆಲ್ಲ ಪ್ರಾಬ್ಲಮ್ ಇತ್ತುಮ್ಮ? ಡಿಸ್ಕ್ ಪ್ರಾಬ್ಲಮ್ ಇತ್ತು, ಅಲರ್ಜಿ ಇತ್ತು, ಮತ್ತು ಸೊಂಟ ನೋವು ಜಾಸ್ತಿ ಇತ್ತು, ಕಾಲು ನೋವು. ಡಿಸ್ಕ್ ಪ್ರಾಬ್ಲಮ್, ಕಾಲು ನೋವು ಅಂದರೆ ಫುಲ್ ಕಾಲು ನೋವು ಬರೋದು, ಸಯಾಟಿಕಾ ಫೈನ್ ಥರ. ಸಯಾಟಿಕಾ ಪ್ರಾಬ್ಲಮ್ಸ್ ಇತ್ತು, ಫುಲ್ ಕಾಲು ನೋವು ಬರ್ತಾ ಇತ್ತು ಅಂತ ಹೇಳ್ತಿದ್ದಾರೆ. ಡಿಸ್ಕ್ ಪ್ರಾಬ್ಲಮ್ಸ್ ಇತ್ತು ಅಂತೇಳಿ, ಸ್ಕಿನ್ ಅಲರ್ಜಿ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳ್ತಿದ್ದಾರೆ. ಮತ್ತು ಅಷ್ಟೇ ಇಷ್ಟು ಪ್ರಾಬ್ಲಮ್ಸ್ ಇತ್ತು ಅಂತೇಳಿ ಸರಾಕೆಟ್ಗೆ ಬಂದು ಥೆರಪಿನ ತೊಗೊಳ್ತಾ ಇದ್ದಾರೆ. ಈಗ ಸರಾಕೆಟ್ ಬರೋಕ್ಕೂ ಮುಂಚೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ಗೆ ಎಷ್ಟೆಲ್ಲ ಖರ್ಚು ಮಾಡಿದ್ರಿಮ್ಮ? ಅದು ಲೆಕ್ಕ ಹಾಕೋಕ್ಕಾಗಲ್ಲ, 15 ದಿನಕ್ಕೊಂದು ಸರಿ ಹೋಗೋದಲ್ಲ, ಅದು ಲೆಕ್ಕ ಇಡಲ್ಲ. ಒಟ್ಟು ತರೋದು ಹೋಗಿ ಔಷಧಿ ಅಂದಾಜು ಒಂದು 2-3 ಲಕ್ಷ ಆಗಿರ್ಬೋದು. 2-3 ಲಕ್ಷ ರೂಪಾಯಿನ ಖರ್ಚನ್ನು ಮಾಡಿದರೆ ಅವರ ಒಂದು ಪ್ರಾಬ್ಲಮ್ಸ್ಗೆ ಅಂತ ಹೇಳ್ತಿದ್ದಾರೆ. ಈಗ ಸರಾಕೆಟ್ ಬಂದು 4 ವರ್ಷ ಆಗ್ತಿದೆ ಅಲ್ವಾ? ಸರಾಕೆಟ್ ಬಂದ ಮೇಲೆ ಇಷ್ಟು ಪ್ರಾಬ್ಲಮ್ಸ್ ನಿಮಗೆ ಎಷ್ಟು ದಿನದಲ್ಲಿ ಗುಣ ಆಯಿತು? ನನಗೆ ಸ್ಪೆಷಲಿಗೆ ಬಂದಾಗಲೇ ಡಿಸ್ಕ್ ಪ್ರಾಬ್ಲಮ್ ಎಲ್ಲ ಸ್ವಲ್ಪ 60% ಗುಣ ಆಯಿತು. ಓಕೆ. ಆಮೇಲೆ ಡೈಲಿ ಬರ್ತೀನಲ್ಲ, ಫುಲ್ ಹೋಗಿದೆ ಇವಾಗ. ಸ್ಪೆಷಲ್ ಥೆರಪಿಲಿ ಡಿಸ್ಕ್ ಪ್ರಾಬ್ಲಮ್ಸ್ ಎಲ್ಲ ಗುಣ ಆಗಿದೆ ಅಂತ ಹೇಳ್ತಾರೆ. 100% ಸ್ಪೆಷಲ್ ಥೆರಪಿ ನಾವು ಹೇಳೋ ರೀತಿ ಕಂಟಿನ್ಯೂ ಮಾಡಿ ಥೆರಪಿ ತೊಗೊಂಡಾಗ ಜೇಡಲ್ ತಾಕಿನ ವಾಟರು, ಮ್ಯಾಟು ಹಾಗೂ ಸ್ಟೀಮ್ ಬಾತ್ ಥೆರಪಿಗಳನ್ನು, ಎಲ್ಲ ಥೆರಪಿಗಳು, ಸ್ಪೈನ್ ಸ್ಲೀಪಿಂಗ್ ಬೆಡ್ ಥೆರಪಿ ಜೊತೆಗೆ ಮಸಾಜಿಂಗ್ ಥೆರಪಿಗಳನ್ನೆಲ್ಲ ಮಾಡಿದಾಗ ಸ್ಲಿಪ್ ಡಿಸ್ಕ್ ಪ್ರಾಬ್ಲಮ್ಸ್ ಅನ್ನೋದು ಗುಣ ಆಗಿದೆ ಅಂತ ಹೇಳ್ತಿದ್ರೆ. ಸ್ಪೆಷಲ್ ಥೆರಪಿ ಬೆಸ್ಟ್ ಥೆರಪಿ ಆಗಿರುತ್ತೆ. ಯಾಕಂದರೆ ಆಕ್ಸಿಜನ್ ವಾಟರ್ ನಮ್ಮ ದೇಹಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಆರೋಗ್ಯನ ಬೇಗನೆ ಸುಧಾರಿಸೋಂಥ ಅವಕಾಶ ಇರುತ್ತೆ. ಇಷ್ಟೆಲ್ಲ ಪ್ರಾಬ್ಲಮ್ಸ್ ಗುಣ ಆಗಿತ್ತು ಅಲ್ವಮ್ಮ? ಎಷ್ಟು ದಿನದಲ್ಲಿ ಗುಣ ಆಯಿತು ಟೋಟಲ್ ಆಗಿ? ಒಂದು 3 ಮಂತ್ಸ್ 4 ಮಂತ್ಸ್ ಒಳಗೆ ಹೋಗಿ ಗುಣ ಆಯಿತು. 3 ಮಂತ್ಸ್. ಬಟ್ ಮಂಡಿ ಪ್ರಾಬ್ಲಮ್ ಮಾತ್ರ 80% ಆಗಿದೆ. 80% ಗುಣ ಆಗಿದೆ ಅಂತ ಹೇಳಿ. ಬಟ್ ಮೆಡಿಷನ್ ಇಲ್ಲದೆ ಮೇಂಟೈನ್ ಮಾಡ್ಬೋದು. ಮೆಡಿಷನ್ ಇಲ್ಲದೆ ಮೊದಲೆಲ್ಲ ಮೆಡಿಷನ್ ತಗೋತಾ ಇದ್ರಿ? ತೊಗೊಂಡ್ರೂ ಕಡಿಮೆ ಆಗ್ತಾ ಇರಲಿಲ್ಲ. ಎಷ್ಟು ಮೆಡಿಷನ್ ತಗೋತಾ ಇದ್ರಿ? ಅಂದರೆ ಕಷಾಯ, ಆಯುರ್ವೇದಿಕ್ಕೆ ಮಾಡಿರೋದು. ಒಂದು ದಿನಕ್ಕೆ ಮೆಡಿಷನ್ ಎಷ್ಟು ತೊಗೊಳ್ತಾರೆ ಆಯುರ್ವೇದಿಕ್ ಆದ್ರೂ? ಬೆಳಗ್ಗೆ 2, ಸಂಜೆ 2 ಕಷಾಯ ತೊಗೊಳ್ತಾ ಇದ್ರು. 2 ಮೆಡಿಸಿನ್, ಬೆಳಗ್ಗೆ 2, ಸಂಜೆ 2, 4 ಮೆಡಿಸಿನ್ ತೊಗೋತಾ ಇದ್ರು. ಈಗ ಸರಾಕೆಟ್ ಬಂದ ಮೇಲೆ ಎಷ್ಟು ಮೆಡಿಸಿನ್ ಸ್ಟಾಪ್ ಮಾಡಿದ್ದೀರಾ? ಅದು ಯಾವುದು ತೊಗೊಳ್ತಾನೆ ಇಲ್ಲ, ಒಂದು ಮೆಡಿಸಿನ್ ಸಹ ತೊಗೊಳ್ತಾ ಇಲ್ಲ ಅಂತ ಹೇಳ್ತಾರೆ. ಸೂಪರ್, ವೆರಿ ಗುಡ್ ಮಾ. ಅದಕ್ಕೆ ಹೇಳೋದು ಸರಾಕೆಟ್ ಥೆರಪಿ ಅಂತ ಹೇಳಿದ್ರೆ ಇಲ್ಲಿ ಅಂದರೆ ಡಾಕ್ಟರ್ ಕೇಳಿದೆ, ನಂಗೆ ಮೆಡಿಸಿನ್ ಇಲ್ಲದೇನು ಮೇಂಟೈನ್ ಮಾಡೋಕೆ ಆಗ್ತಾ ಇದೆ ಅಂದರೆ, ಹಂಗಾರೆ ಅದಕ್ಕೆ ಹೋಗಿ ಮೆಡಿಸಿನ್ ಬೇಡ ಅಂದರು ಅವರು. ಮೆಡಿಸಿನ್ ಇಲ್ಲದೇ ಅವರ ಪ್ರಾಬ್ಲಮ್ಸ್ ಗುಣ ಆಗಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಡಾಕ್ಟರ್ ಏನು ಹೇಳಿದ್ದಾರೆ, ಆ ಒಂದು ನ್ಯಾಚುರಲ್ ಥೆರಪಿ, ಜೇಸ್ಟೋನ್ ಮ್ಯಾಟ್ ಥೆರಪಿಗಳು ನಿಮಗೆ ಅದರಿಂದ ನಿಮಗೆ ಬೆನಿಫಿಟ್ ಇದೆ ಅಂದರೆ ಅದರಲ್ಲಿ ಥೆರಪಿನ ತೊಗೊಳ್ಳಿ ಅಂತೇಳಿ ಹೇಳ್ತಿದ್ದಾರೆ. ಈಗ ಸ್ಟೀಮ್ ಬಾತ್ ಥೆರಪಿ ತೊಗೊಂಡ್ರಲ್ಮ, ಆ ತೊಗೊಂಡ್ಮೇಲೆ ನಿಮ್ಗೆ ಹೇಗೆ ಅನಿಸ್ತು? ಒಂಥರ ಹಗುರಾಗಿ ಅನಿಸ್ತು, ಬಾಡಿ ಫ್ರೀ ಆಗಿದೆ ಅಂತೇಳಿ ಹೇಳ್ತಿದ್ರ. ಸ್ಟೀಮ್ ಬಾತ್ ಥೆರಪಿ ತುಂಬ ಮುಖ್ಯನಾ? ಮುಖ್ಯನಾ? ಏನಕ್ಕೋಸ್ಕರ ಅದು ಬೇಕು ಅನ್ಸುತ್ತೆ? ಅಂದರೆ ಇವಾಗ ಫುಲ್ ಹೊರಗಡೆ ಎಲ್ಲ ಕೋಲ್ಡ್ ಇದೆಯಲ್ಲ, ಇದು ತಗೊಂಡಾಗ ಸ್ವಲ್ಪ ವಾರ್ಮ್ ಅಪ್ ಜಾಸ್ತಿ ಸಿಗುತ್ತೆ. ಮ್ಯಾಟ್ ಥೆರಪಿ ತೊಗೊಂಡು ಸ್ಟೀಮ್ ಬಾತ್ ಥೆರಪಿ ತೊಗೊಂಡಾದ್ಮೇಲೆ ತುಂಬ ವಾರ್ಮ್ ಅಪ್ ಬರುತ್ತೆ, ತುಂಬ ಹಗುರನ ಆಗುತ್ತೆ. ಈ ಚಳಿಗಾಲದಲ್ಲಿ ತುಂಬ ವೆರಿ ಬೆಸ್ಟ್ ಥೆರಪಿ ಸ್ಟೀಮ್ ಬಾತ್ ಥೆರಪಿ ಅಂತೇಳಿ ಹೇಳ್ತಿದ್ದಾರೆ. ಟೋಟಲ್ ಆಗಿ ಎಷ್ಟು % ಗುಣ ಆಗುತ್ತೆ ಅಂತ ಹೇಳಿದ್ದೀರಾ ನಿಮಗೆ? ನನಗೆ 90% ಆಗಿದೆ. 90% ಗುಣ ಆಗಿದೆ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು.